ಬೆಂಗಳೂರಿನಲ್ಲಿ ಕಳೆದ ಒಂದು ವಾರದಿಂದ ಹಿಂದೆ ಈ ಬಿಡಾಡಿ ವಾಹನಗಳನ್ನು ಗುರುತಿಸಿ ಅವುಗಳಿಗೆ ನೋಟಿಸ್ ಅಂಟಿಸುವಂತಹ ಕೆಲಸವನ್ನ ಜಿಬಿಎ ಮತ್ತು ಬೆಂಗಳೂರು ಪೊಲೀಸರು ಮಾಡ್ತಾ ಇದ್ರು. ಈಗ ಅದರ ಮುಂದುವರೆದ ಕಾರ್ಯಾಚರಣೆ ಶುರುವಾಗಿದೆ. ಹೌದು, ಬೆಂಗಳೂರಿನಲ್ಲಿ ಆಪರೇಷನ್ ವೆಹಿಕಲ್ ಈಗ ಶುರುವಾಗಿರುವಂತದ್ದು. ಬಿಡಾಡಿ ವಾಹನಗಳ ಟೋಯಿಂಗ್ ಕಾರ್ಯಾಚರಣೆ ಇವತ್ತಿನಿಂದ ಆರಂಭವಾಗಿದೆ. ವಾರದ ಹಿಂದೆ ವಾಹನಗಳಿಗೆ ನೋಟಿಸ್ ಅಂಟಿಸುವಂತಹ ಕಾರ್ಯಕ್ಕೆ ಕೃಷ್ಣ ಬೈರೇಗೌಡರು ಚಾಲನೆ ಕೊಟ್ಟಿದ್ರು. ವಾರದೊಳಗೆ ಉತ್ತರಿಸಬೇಕು ಅಂತೇಳಿ ವಾಹನ ಮಾಲೀಕರಿಗೆ ಜಿಬಿಎಸ್ ಸೂಚನೆ ಕೊಟ್ಟಿತ್ತು. ನೋಟಿಸ್ಗೆ ಕ್ಯಾರೆ ಅನ್ನದ ವಾಹನಗಳನ್ನ ಈಗ ಟೋಯಿಂಗ್ ಮಾಡಲಾಗ್ತಿದೆ. 1500 ಬಿಡಾಡಿ ವಾಹನಗಳನ್ನು ಗುರುತಿಸಿದ್ರು ಟ್ರಾಫಿಕ್ ಪೊಲೀಸರು. ಈವರೆಗೂ 500 ವಾಹನಗಳಿಗೆ ನೋಟಿಸ್ ಅನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿಯ ಸಿಬ್ಬಂದಿಗಳು ಅಂಟಿಸಿದ್ದಾರೆ. ಇವತ್ತು ಗಾಂಧಿನಗರ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬಿಡಾಡಿ ವಾಹನಗಳನ್ನು ತೆರವುಗೊಳಿಸಲಾಗ್ತಾ ಇದೆ, ಅರ್ಥಾತ್ ಟೋಯಿಂಗ್ ಮಾಡಲಾಗ್ತಾ ಇದೆ. ಈಗ ಟೋಯಿಂಗ್ ಮಾಡಿ ಆದಮೇಲೂ ಕೂಡ ವಾಹನದ ಮಾಲೀಕರಿಗೆ ಅವಕಾಶ ಇರುತ್ತೆ. ಒಂದು, ನೋಟಿಸ್ ಅಂಟಿಸಿದಂತಹ ಫೀಸು, ದಂಡ, ಮತ್ತೊಂದು ಕಡೆ ಟೋಯಿಂಗ್ ಮಾಡಿದಂತಹ ಚಾರ್ಜ್, ಎರಡನ್ನೂ ಕೊಟ್ಟು ವಾಹನಗಳನ್ನು ಬಿಡಿಸ್ಕೊಂಡು ಹೋಗೋದಕ್ಕೆ ಅವಕಾಶ ಇರುತ್ತೆ. ಇದಾಗಿಯೂ 1 ವಾರಗಳ ಕಾಲ ಯಾರೂ ಕೂಡ ವಾಹನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೋಟಿಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡಲಿಲ್ಲ ಅಂದರೆ, ವಾಹನವನ್ನು ಬಿಡಿಸ್ಕೊಂಡು ಹೋಗಲಿಲ್ಲ ಅಂದರೆ ಸಾರ್ವಜನಿಕ ಹರಾಜು ಕರೆಯೋದಕ್ಕೂ ಕೂಡ ಈಗ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಮಲ್ಲೇಶ್ವರಂನಲ್ಲಿ ರಸ್ತೆ ಬದಿಯಲ್ಲಿ ತಿಂಗಳಾನುಗಟ್ಟಲೆ ನಿಂತಹ ವಾಹನಗಳು, ಈ ವಾಹನಗಳಿಗೆ ನೋಟಿಸನ್ನು ಅಂಟಿಸಿ 1 ವಾರ ಕಳೆದಿತ್ತು. ಮಾಲೀಕರು ಬರಲಿಲ್ಲ, ನೋಟಿಸಿಗೆ ಉತ್ತರಿಸಲಿಲ್ಲ, ದಂಡ ಕೂಡ ಕಟ್ಟಲಿಲ್ಲ. ಹಾಗಾಗಿ ಆ ವಾಹನಗಳನ್ನು ಈಗ ಎತ್ತುವಂತಹ ಕೆಲಸ ಆಗ್ತಾ ಇದೆ. ಆ ವಾಹನಗಳನ್ನು ಟೋಯಿಂಗ್ ಮಾಡುವಂತಹ ಕೆಲಸ ಆಗ್ತಾ ಇದೆ. ಬೆಂಗಳೂರಿನಾದ್ಯಂತ ಇದೇ ರೀತಿ ಟೋಯಿಂಗ್ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಆಪರೇಷನ್ ವೆಹಿಕಲ್ ವಾಹನದ ಮಾಲೀಕರಿಗೆ ಬಿಗ್ ಶಾಕ್. ಕಾರನ್ನ ತಳ್ಕೊಂಡು ಹೋಗಿದ್ದಾರೆ ಕಾರಿನ ಮಾಲೀಕ ಅನ್ನೋದು ಗೊತ್ತಾಗ್ತಾ ಇದೆ. ಅನಧಿಕೃತವಾಗಿ ರಸ್ತೆ ಪಕ್ಕದಲ್ಲಿ ಕಾರನ್ನ ಪಾರ್ಕ್ ಮಾಡಿದ್ರು. ವಾಹನ ಜಪ್ತಿಯಾಗುವ ಭೀತಿಯಲ್ಲಿ ಈಗ ಕಾರನ್ನ ತಳ್ಳಿಕೊಂಡು ಹೋಗಿದ್ದಾರೆ ಮಾಲೀಕ. ಸ್ಥಳೀಯರು, ಟ್ರಾಫಿಕ್ ಪೊಲೀಸರು ಕೂಡ ಸಹಾಯವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅನ್ನೋದು ಗೊತ್ತಾಗ್ತಾ ಇದೆ. ಬಹುತೇಕ ಕಡೆಗಳಲ್ಲಿ ಇದೇ ರೀತಿಯ ಪರಿಸ್ಥಿತಿ ಈಗ ನಿರ್ಮಾಣವಾಗುವ ಸಾಧ್ಯತೆ ಇದೆ. 1 ವಾರ ಟೈಮ್ ಲೈನು, ಅದರ ಒಳಗಾಗಿ ನೋಟಿಸ್ಗೆ ಉತ್ತರಿಸಬೇಕು, ವಾಹನವನ್ನು ತೆಗೆದುಕೊಂಡು ಹೋಗಬೇಕು ದಂಡವನ್ನು ಕಟ್ಟಿ. ಹಂಗಿದ್ದೂ ವಾಹನವನ್ನು ತೆಗೆದುಕೊಂಡು ಹೋಗಲಿಲ್ಲ ಅಂದರೆ ಪರಿಸ್ಥಿತಿ ಹಿಂಗಾಗುತ್ತೆ. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಎಷ್ಟು ತಿಂಗಳಾಗಿತ್ತು ರಸ್ತೆ ಬದಿಯಲ್ಲಿ ನಿಂತು ಕಾರು, ಈಗ ಒಂದು ಸ್ಟಾರ್ಟ್ ಮಾಡೋದಕ್ಕೆ ನೋಡಿದ್ದಾರೆ, ಸ್ಟಾರ್ಟ್ ಆಗಿಲ್ಲ. ದಂಡ ಕಟ್ಟಿದ್ದಾರೆ, ನೋಟಿಸಿಗೆ ಉತ್ತರ ಕೊಟ್ಟಿದ್ದಾರೆ. ಅಲ್ಲಿಂದ ವೆಹಿಕಲನ್ನು ಬಿಡಿಸ್ಕೊಂಡು ಸ್ಟಾರ್ಟ್ ಮಾಡೋದಕ್ಕೆ ಕಾರನ್ನು ನೋಡಿದ್ದಾರೆ, ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ತಳ್ಕೊಂಡು ಹೋಗಿರುವಂತಹ ಪ್ರಸಂಗ ನಡೆದಿದೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ನಡೆದಂತಹ ಘಟನೆ ಇದು. ಬೆಂಗಳೂರಿನ ರಸ್ತೆಗಳಲ್ಲಿ ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವಂಥ ವಾಹನಗಳಿಗೆ ಬಿಸಿ ಮುಟ್ಟಿಸೋದಕ್ಕೆ ಜಿಬಿಎ ಮತ್ತು ಟ್ರಾಫಿಕ್ ಪೊಲೀಸರು ಇವತ್ತಿಂದ ಕಾರ್ಯಾಚರಣೆ ಶುರು ಮಾಡ್ತಿದ್ದಾರೆ. ಯಾವ ರೀತಿ ಕಾರ್ಯಾಚರಣೆ ಅನ್ನೋದನ್ನು ದೃಶ್ಯಗಳ ಸಮೇತ ನಿಮಗೆ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಕಳೆದ 1 ವಾರದಿಂದ ಬೆಂಗಳೂರು ನೂತನ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಒಂದು ವಾರ್ನಿಂಗ್ ಕೊಟ್ಟಿದ್ದರು. ಪಾರ್ಕಿಂಗ್ ಪ್ರದೇಶವನ್ನು ಹೊರತುಪಡಿಸಿ ಬೇರೆ ಕಡೆ ರಸ್ತೆಯಲ್ಲಿ ಅನಧಿಕೃತವಾಗಿ ಸಾಕಷ್ಟು ದಿನಗಳಿಂದ ಪಾರ್ಕಿಂಗ್ ಮಾಡಿರುವಂಥ ವಾಹನಗಳನ್ನು ತೆರವು ಕಾರ್ಯಾಚರಣೆ ಮಾಡ್ತೀವಿ, ಅದು ಸರ್ಕಾರಿ ವಾಹನ ಆಗಿದ್ರೂ ಕೂಡ ಬಿಡೋದಿಲ್ಲ ಅಂತ ಹೇಳಿದರು. ಆ ನಿಟ್ಟಿನಲ್ಲಿ ನೋಟಿಸ್ ಅಂಟಿಸುವಂಥ ಕೆಲಸ ಮಾಡಿದರು. ಈಗೇನು ದೃಶ್ಯಗಳಲ್ಲಿ ಕಾಣಿಸ್ತಿದೆ, ಇದು ಬೆಂಗಳೂರಿನ ಮಲ್ಲೇಶ್ವರಂ ಬಳಿ KC ಜನರಲ್ ಆಸ್ಪತ್ರೆ ಬಳಿ ಇರುವಂತಹ ರಸ್ತೆ. ಈ ರಸ್ತೆಯಲ್ಲಿ ಸಾಕಷ್ಟು ವಾಹನಗಳು ಒಂದು ಬದಿಯಲ್ಲಿ ಪಾರ್ಕಿಂಗ್ ಮಾಡಿದರು. ಆ ಪಾರ್ಕಿಂಗ್ ಮಾಡಿರುವಂಥ ವಾಹನಗಳಿಗೆ ಕಳೆದ 1 ವಾರದಿಂದ ಗಾಂಧಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿಕೊಳ್ಳುತ್ತೆ. ಇಲ್ಲಿನ ಜಿಬಿಎ ಅಧಿಕಾರಿಗಳು ಪೊಲೀಸರ ಸಮ್ಮುಖದಲ್ಲಿ ನೋಟಿಸ್ ಅಂಟಿಸುವಂಥ ಕೆಲಸ ಮಾಡಿದರು. ಆ ನೋಟಿಸ್ ಅಂಟಿಸಿ 1 ವಾರದೊಳಗಡೆ ಗಾಡಿನ ತೆರವು ಮಾಡಿ ಉತ್ತರ ಕೊಡಬೇಕು ಅಂತ, ಯಾಕೆ ಇಲ್ಲಿ ನಿಲ್ಲಿಸಿದ್ದೀವಿ ಅಂತ ಉತ್ತರ ಕೊಡಬೇಕು ಅಂತ ಹೇಳಿದರು. ಆದರೆ ಆ ನೋಟಿಸ್ಗೆ ಯಾರೆಲ್ಲ ಉತ್ತರನ ಕೊಟ್ಟಿಲ್ವೋ, ಈ ನೋಡ್ತಿದ್ದಾರೆ ದೃಶ್ಯಗಳಲ್ಲಿ ಬೆಂಗಳೂರು ಕೇಂದ್ರ ನಗರ ಪಾಲಿಕೆಯವ್ರದ್ದು ಒಂದು ನೋಟಿಸು ಗಾಡಿಗೆ ಅಂಟಿಸಿರುವಂಥದ್ದು. ಈ ಥರ ಅಂಟಿಸಾದ ಮೇಲೆ ಬಂದು ಆ ಗಾಡಿನ ಎತ್ಬಿಟ್ಟು ನಾವು ಈ ಥರ ಇನ್ಮೇಲೆ ಇಲ್ಲಿ ಪಾರ್ಕ್ ಮಾಡಲ್ಲ ಅಂತ ಒಂದು ಹೇಳಿಕೆ ಕೊಟ್ಟರೆ ಅಲ್ಲಿಗೆ ಮುಗೀತಿತ್ತು. ಆದರೆ ಆ ಹೇಳಿಕೆ ಕೊಡದೇ ಇರುವಂಥ ಗಾಡಿಗಳನ್ನು ಈಗ ಗುರುತು ಹಚ್ಚಿ, ಅಂದರೆ 1 ವಾರ ಆದಮೇಲೂ ಕೂಡ ಇಲ್ಲಿಂದ ತೆರವು ಆಗದಿರೋಂಥ ಗಾಡಿಗಳಿಗೆ ಟ್ರಾಫಿಕ್ ಪೊಲೀಸರು ಈಗ 1 ವಾರ ಆಗಿದೆ ನೋಟಿಸ್ ಅಂಟಿಸಿ ವೀಲ್ ಕ್ಯಾಪ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಅಂದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಅಂದರೆ 10:30 ನಂತರ ಟೋಯಿಂಗ್ ವೆಹಿಕಲ್ ಮೂಲಕ ಈ ಗಾಡಿಗಳನ್ನು ಟೋ ಮಾಡಿ ಆ ನಂತರದಲ್ಲಿ ಕಾನೂನು ಪ್ರಕ್ರಿಯೆ, ಈಗಾಗಲೇ ಏನು ರೂಲ್ಸ್ ಇದೆ ಆ ರೂಲ್ಸಿನ ಪ್ರಕಾರ ಗಾಡಿಗಳನ್ನು
ಟೋಯಿಂಗ್ ಮಾಡಿ ಆನಂತರ ಇದನ್ನು ಸ್ಕ್ರಾಪ್ಗೆ ಹಾಕಬೇಕಂದ್ರೆ 15 ವರ್ಷ ಮೇಲ್ಪಟ್ಟಂಥ ವಾಹನಗಳಾಗಿದ್ದರೆ ಸ್ಕ್ರಾಪ್ಗೆ ಹಾಕುವಂಥ ಕೆಲಸ ಮಾಡ್ತಾರೆ. ಇಲ್ಲ ಅಂದರೆ ಅದನ್ನು ಹರಾಜು ಪ್ರಕ್ರಿಯೆಗೆ ಒಳಪಡಿಸ್ತಾರೆ. ಈ ಗಾಡಿಗಳನ್ನ ನೋಡಿದ್ರೆ 15 ವರ್ಷ ಮೇಲ್ಪಟ್ಟಿರೋ ಗಾಡಿಗಳಾದರೆ ಅಂದರೆ ಅದರ ಕೇಪಬಿಲಿಟಿ ಮೇಲೆ ಅದನ್ನು ನಿರ್ಧಾರ ಮಾಡ್ತಾರೆ. ಇನ್ನೊಂದು ಈ ರೀತಿಯ ಪಾರ್ಕಿಂಗ್ ಮಾಡಿರೋದು ಇಲ್ಲೇ ಒಂದು ಉದಾಹರಣೆ ನೋಡೋದಾದರೆ ಪಕ್ಕದಲ್ಲೇ KC ಜನರಲ್ ಆಸ್ಪತ್ರೆ, ಈ ರಸ್ತೆಯಲ್ಲಿ ಸಾಕಷ್ಟು ಆಂಬುಲೆನ್ಸ್ಗಳು ಓಡಾಡುತ್ತೆ. ಒಂದು ಬದಿಯಲ್ಲಿ ಈ ರೀತಿ ಅನಧಿಕೃತವಾಗಿ ಗಾಡಿಗಳನ್ನ ಪಾರ್ಕ್ ಮಾಡಿ ಬಿಟ್ಟು ಹೋಗ್ಬಿಟ್ರೆ ಆ ಗಾಡಿಗಳಿಂದ ಸಾಕಷ್ಟು ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಇದು ಮಲ್ಲೇಶ್ವರಂನಲ್ಲಾಗ್ತಾ ಇರುವಂತಹ ಟೋಯಿಂಗ್ ಕಾರ್ಯ. 1 ವಾರಗಳ ಹಿಂದೆ ನೋಟಿಸ್ ಅಂಟಿಸುವಂತಹ ಕಾರ್ಯಕ್ಕೆ ಬೆಂಗಳೂರು ಅಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಚಾಲನೆ ಕೊಟ್ಟರು. 1 ವಾರ ಟೈಮ್ ಲೈನ್ ಮುಗಿತಾ ಇದ್ದ ಹಾಗೆ ಈಗ ವಾಹನಗಳನ್ನು ಟೋಯಿಂಗ್ ಮಾಡಲಾಗ್ತಾ ಇದೆ. ಡೀಟೇಲ್ಸನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಾರುತಿ, ಈ ಬಿಡಾಡಿ ವಾಹನಗಳಿಗೆ ನೋಟಿಸ್ ಅಂಟಿಸಿ 1 ವಾರ ಕಳೆದಿದೆ. ಈಗ ವಾಹನಗಳನ್ನು ಟೋಯಿಂಗ್ ಮಾಡುವಂತಹ ಪ್ರಕ್ರಿಯೆ ಆರಂಭಗೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತಾವಿರುವಂತಹ ಜಾಗದಲ್ಲಿ ಹೇಗೆ ನಡೀತಾ ಇದೆ ಈ ಕಾರ್ಯಾಚರಣೆ? ಖಂಡಿತ ಪ್ರೇಮ್, 1 ವಾರದಿಂದ ನೋಟಿಸ್ ಅಂಟಿಸೋದಕ್ಕೆ ಶುರು ಮಾಡಿದ್ರು. ಎಲ್ಲೆಲ್ಲಿ ಅನಧಿಕೃತವಾಗಿ ಪಾರ್ಕಿಂಗ್ ಆಗಿದೆ ಅಂತ ವಾಹನಗಳಿಗೆ ಕೆಲ ಮಾಲೀಕರು ಕಾರ್ಗಳನ್ನ ಎತ್ಕೊಂಡೋದ್ರೆ, ಕೆಲ ಮಾಲೀಕರು ಅಲ್ಲೇ ಬಿಟ್ಟಿದ್ದಾರೆ. ಅದೇ ರೀತಿಯ ಒಂದು ಸ್ಥಳದಲ್ಲಿ ನಾನಿದ್ದೀನಿ. ಇದು ಮಲ್ಲೇಶ್ವರಂ. ಇದೇ ಜಾಗದಲ್ಲಿ ಈಗ ಖುದ್ದು ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು ಬಂದು ಟೋಯಿಂಗ್ ಕಾರ್ಯಕ್ಕೆ ಚಾಲನೆ ಕೊಡ್ತಾರೆ. ಈಗಾಗಲೇ ಟ್ರಾಫಿಕ್ ಪೊಲೀಸರು ಇಲ್ಲಿ ಅನಧಿಕೃತವಾಗಿ ನಿಂತಿರುವಂಥ ವಾಹನಗಳಿಗೆ ವೀಲ್ ಕ್ಯಾಪ್ ಹಾಕುವಂಥ ಕೆಲಸಗಳಿಗೆ, ಅಂದರೆ ಇದನ್ನು ನಾವು ಟೋಯಿಂಗ್ ಮಾಡ್ತಾ ಇದ್ದೀವಿ, ನೀವು ಟೋಯಿಂಗ್ ಮಾಡಿದ ನಂತರದಲ್ಲಿ ಬಂದು ಅದನ್ನು ದಂಡ ಕೊಟ್ಟು ಬಿಡಿಸ್ಕೊಂಡು ಹೋಗುವಂಥ ಕೆಲಸ ಮಾಡಿ ಅನ್ನುವಂಥ ಒಂದು ಸಂದೇಶ ಕೊಡೋದಕ್ಕೆ ವೀಲ್ ಕ್ಯಾಪ್ ಕೂಡ ಹಾಕಿರುವಂಥದ್ದು. 1 ವಾರದಿಂದ ಈ ಗಾಡಿಗಳಿಗೆ ನೋಟಿಸ್ ಅಂಟಿಸಿರುವಂಥ ಸ್ಟಿಕ್ಕರ್ ಕೂಡ ಇಲ್ಲೇ ಇದೆ. 1 ವಾರದೊಳಗಡೆ ಏನು ಗಡುವು ಕೊಟ್ಟಿದ್ರು, ಆ ಗಡುವಿನ ಒಳಗೆ ಬಂದು ಗಾಡಿನ ತೆಗೆದುಕೊಂಡು ಹೋಗಿಲ್ಲ ಅಂದರೆ ಯಾವಾಗ ಇಲ್ಲಿ ಇವತ್ತು ಟೋಯಿಂಗ್ ಮಾಡ್ತಾರೆ ಅಂತ ಗೊತ್ತಾಯಿತು. ಇಲ್ಲಿ ಸಾಕಷ್ಟು ವಾಹನಗಳು ಅನಧಿಕೃತವಾಗಿ ಪಾರ್ಕ್ ಆಗಿದ್ದವರು ಗಾಡಿ ಸ್ಟಾರ್ಟ್ ಆಗದಲ್ಲೇ ಇದ್ರೂ ಕೂಡ ತಳ್ಕೊಂಡು ಹೋಗುವಂಥ ದೃಶ್ಯಗಳು ಕಾಣಿಸ್ತಿತ್ತು. ಅದೇ ರೀತಿಯ ಇನ್ನೊಂದು ವಾಹನ ಇಲ್ಲಿ ನಿಂತಿರುವಂಥದ್ದು ನಿಮ್ಮ ದೃಶ್ಯಗಳಲ್ಲಿ ನೋಡ್ಬೋದು. ಮತ್ತೊಂದು ವಾಹನ ಇಲ್ಲಿ ನಿಂತಿರುವಂಥದ್ದು. ಇದು 2 ಗಾಡಿಗಳನ್ನು ಈಗ ಸದ್ಯ ಟೋಯಿಂಗ್ ಮಾಡೋದಕ್ಕೆ ಟ್ರಾಫಿಕ್ ಪೊಲೀಸರು ಸಿದ್ಧತೆ ಮಾಡ್ಕೊಂಡಿದ್ದಾರೆ. ಖುದ್ದು ಬೆಂಗಳೂರು ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರು 10:15ಗೆ ಈ ಚಾಲನೆ ಕೊಡ್ತಾರೆ. ಬರೀ ಇದೊಂದೇ ಸ್ಥಳದಂತಲ್ಲ, 1 ವಾರದಿಂದ ಏನು ಸ್ಟಿಕ್ಕರ್ ಅಂಟಿಸೋದಕ್ಕೆ ಅಂದರೆ ನೋಟಿಸ್ ಅಂಟಿಸೋದಕ್ಕೆ ಶುರು ಮಾಡಿದ್ರು. ಆ ಎಲ್ಲ ಭಾಗಗಳಲ್ಲಿ ಎಲ್ಲ ಗಾಡಿಗಳನ್ನು ತೆಗೆದುಕೊಂಡು ಹೋಗಿದ್ರೆ ಓಕೆ, ಮಾಲೀಕರು ತೆಗೆದುಕೊಂಡು ಹೋಗದೆ ಬಿಟ್ಟಿರುವಂಥ ಗಾಡಿಗಳೇನಿದೆ ಆ ಗಾಡಿಗಳನ್ನು ಗುರುತಿಸಿ ಈಗ ಟ್ರಾಫಿಕ್ ಪೊಲೀಸರ ಮೂಲಕ ಟೋಯಿಂಗ್ ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಆ ನಂತರದಲ್ಲಿ 15 ವರ್ಷದ ಹಳೆ ಗಾಡಿಗಳಾಗಿದ್ದರೆ ಅದನ್ನು ಗುಜರಿಗೆ ಕಳಿಸುವಂಥ ಕೆಲಸ ಮಾಡ್ತಾರೆ. 15 ವರ್ಷದಕ್ಕಿಂತ ಮುಂಚಿನ ಗಾಡಿಗಳಾಯಿತು ಅಂದರೆ ಅದನ್ನು ಹರಾಜು ಪ್ರಕ್ರಿಯೆಯ ಮೂಲಕ ಹರಾಜು ಹಾಕಿ ಆ ಗಾಡಿಗಳನ್ನು ಸೇಲ್ ಮಾಡುವಂಥ ಕೆಲಸ ಮಾಡ್ತಾರೆ. ಇದು ಕಾನೂನು ರೀತಿಯ ಕ್ರಮಗಳಾಗುತ್ತೆ. ಆ ಕ್ರಮಗಳಿಗೆ ಈಗ ಕೃಷ್ಣ ಬೈರೇಗೌಡರು ಚಾಲನೆ ಕೊಡ್ತಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ರಸ್ತೆಗಳಲ್ಲಿ ಅಂದರೆ ಮುಖ್ಯ ರಸ್ತೆಗಳಲ್ಲಿ ಅನಧಿಕೃತವಾಗಿ ಪಾರ್ಕಿಂಗ್ ಮಾಡಿರುವಂಥ ವಾಹನಗಳನ್ನು ಸಂಪೂರ್ಣವಾಗಿ ತೆರವು ಮಾಡಿ ಏನು ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕ ಅನುಕೂಲ ಮಾಡಿಕೊಡೋ ದೃಷ್ಟಿಯಲ್ಲಿ ಸಚಿವರ ಒಂದು ನಿರ್ಧಾರ ಅಂತಲೇ ಹೇಳ್ಬೋದು. ಈ ಕಾರ್ಯಾಚರಣೆಗೆ ಇನ್ನೊಂದು 10:15ಕ್ಕೆ ಶುರು ಮಾಡ್ತಾರೆ. ಇದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ಅಂದರೆ ನಾವು ರಾತ್ರಿ ನಿಲ್ಲಿಸಿ ಬೆಳಗ್ಗೆ ಎತ್ಕೊಂಡು ಹೋಗೋರಿಗೆ ಆ ಸಮಸ್ಯೆಗಳಿಲ್ಲ. ಈ ಗಾಡಿಗಳನ್ನೇ ನೋಡಿದ್ರೆ ಆಲ್ಮೋಸ್ಟ್ ಒಂದು 15-20 ದಿವಸಗಳಿಂದ ಒಂದೇ ಕಡೆ ನಿಲ್ಲಿಸಿ ಟ್ರಾಫಿಕ್ಗೆ ಸಮಸ್ಯೆ ಮಾಡ್ತಿರುವಂಥ ಇಂಥ ಗಾಡಿಗಳನ್ನೆಲ್ಲ ತೆರವು ಮಾಡಿ ಸಾರ್ವಜನಿಕರಿಗೆ ರಸ್ತೆಯನ್ನು ಮುಕ್ತ ಮಾಡುವ ನಿಟ್ಟಿನಲ್ಲಿ ಈ ಕಾರ್ಯಾಚರಣೆ ಶುರು ಮಾಡಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ.